ಸೂಲಿಬೇಲೆ ಸುಳ್ಳಿನ ಚಕ್ರವರ್ತಿ ಅಂತೇಳಿ ಹೇಳಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ವಾಕ್ ಸ್ವಾತಂತ್ರ್ಯ ಸೇರಿ ಎಲ್ಲಾ ಸ್ವಾತಂತ್ರ್ಯ ಕಾಂಗ್ರೆಸ್ಸೇ ಕೊಟ್ಟಿದೆ. ನಾವು ಚಕ್ರವರ್ತಿ ಸೂಲಿಬೇಲೆಯಿಂದ ಪಾಠ ಕೇಳಬೇಕಾಗಿಲ್ಲ. ಉಡುಪಿ ಜಿಲ್ಲೆಗೆ ಚಕ್ರವರ್ತಿ ಸೂಲಿಬೇಲೆ ಖಂಡಿತವಾಗ್ಲೂ ಕೂಡ ಹೋಗಬಾರದು. ದೇಶದ ಭಾಷಣ ಮಾಡಬಾರದು. ಸುಳ್ಳಿನ ಭಾಷಣ ಮಾಡಿ ವಿಷ ಬೀಜವನ್ನ ಬಿತ್ತುವ ಕೆಲಸ ಬೇಡವೇ ಬೇಡ. ಉಡುಪಿಯಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸ್ಪಷ್ಟ ಉಲ್ಲೇಖ ಮಾಡಿದ್ದಾರೆ. ಚಕ್ರವರ್ತಿ ಸೂಲಿಬೇಲೆ ಅವರು ಸುಳ್ಳಿನ ಚಕ್ರವರ್ತಿಯವರು. ಅವರು ಬಾಯಿ ತೆಗೆದ್ರೆ ಅವರು ರಾಮಾಯಣ ಅಂತ ಹೇಳ್ತಾರೆ, ಭಗವದ್ಗೀತೆ ಅಂತ ಹೇಳ್ತಾರೆ, ಮಹಾಭಾರತ ಅಂತ ಹೇಳ್ತಾರೆ. ಆದ್ರೆ ಅವ್ರ ಬಾಯಿ ತೆಗೆದ್ರೆ ಅವ್ರು ಸುಳ್ಳನ್ನ ಎಷ್ಟು ಯಾವ ಪ್ರಮಾಣದಲ್ಲಿ ಮಾತನಾಡ್ತಾರಂತ ಇಡೀ ಕರ್ನಾಟಕ ರಾಜ್ಯದ ಜನರಿಗೆ ಗುರ್ತು. ಅವರು ಹೇಳ್ತಾರಲ್ಲ, ಕಪ್ಪಗಿರೋದನ್ನ ಬೆಳೆದ್ ಮಾಡೋದ್ರಲ್ಲಿ, ಬೆಳಗ್ಗೆ ಇರೋದನ್ನ ಕಪ್ಪಗ್ ಮಾಡೋದ್ರಲ್ಲಿ ಬಹಳಷ್ಟು ನಿಸ್ಸೀಮರು. ವಾಕ್ ಸ್ವಾತಂತ್ರ್ಯನೂ ಇದೆ, ಎಲ್ಲಾ ಸ್ವಾತಂತ್ರ್ಯ, ಎಲ್ಲ ತರನಾದಂತ ಸ್ವಾತಂತ್ರ್ಯ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ, ಇಡೀ ದೇಶದ ಇತಿಹಾಸದಲ್ಲಿ ಸಂವಿಧಾನಕ ಬದ್ಧತೆಯನ್ನ, ಸಂವಿಧಾನವನ್ನ ಎತ್ತಿ ಹಿಡಿಯುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷದವರು. ನಾವು ಚಕ್ರವರ್ತಿ ಸೂಲಿಬೇಲೆ ಅವರಿಂದ ಏನು ಪಾಠ ಕೇಳಬೇಕಾಗಿಲ್ಲ. ಹೌದು, ಅವರು 3 ದಿನ ಸೂಲಿಬೇಲೆ ಸುಳ್ಳಿನ ಚಕ್ರವರ್ತಿ ಅಂತೇಳಿ ಹೇಳಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ವಾಕ್ ಸ್ವಾತಂತ್ರ್ಯ ಸೇರಿ ಎಲ್ಲಾ ಸ್ವಾತಂತ್ರ್ಯ ಕಾಂಗ್ರೆಸ್ಸೇ ಕೊಟ್ಟಿದೆ. ನಾವು ಚಕ್ರವರ್ತಿ ಸೂಲಿಬೇಲೆಯಿಂದ ಪಾಠ ಕೇಳಬೇಕಾಗಿಲ್ಲ. ಉಡುಪಿ ಜಿಲ್ಲೆಗೆ ಚಕ್ರವರ್ತಿ ಸೂಲಿಬೇಲೆ ಖಂಡಿತವಾಗ್ಲೂ ಕೂಡ ಹೋಗಬಾರದು. ದೇಶದ ಭಾಷಣ ಮಾಡಬಾರದು. ಸುಳ್ಳಿನ ಭಾಷಣ ಮಾಡಿ ವಿಷ ಬೀಜವನ್ನ ಬಿತ್ತುವ ಕೆಲಸ ಬೇಡವೇ ಬೇಡ. ಉಡುಪಿಯಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸ್ಪಷ್ಟ ಉಲ್ಲೇಖ ಮಾಡಿದ್ದಾರೆ. ಚಕ್ರವರ್ತಿ ಸೂಲಿಬೇಲೆ ಅವರು ಸುಳ್ಳಿನ ಚಕ್ರವರ್ತಿಯವರು. ಅವರು ಬಾಯಿ ತೆಗೆದ್ರೆ ಅವರು ರಾಮಾಯಣ ಅಂತ ಹೇಳ್ತಾರೆ, ಭಗವದ್ಗೀತೆ ಅಂತ ಹೇಳ್ತಾರೆ, ಮಹಾಭಾರತ ಅಂತ ಹೇಳ್ತಾರೆ. ಆದ್ರೆ ಅವ್ರ ಬಾಯಿ ತೆಗೆದ್ರೆ ಅವ್ರು ಸುಳ್ಳನ್ನ ಎಷ್ಟು ಯಾವ ಪ್ರಮಾಣದಲ್ಲಿ ಮಾತನಾಡ್ತಾರಂತ ಇಡೀ ಕರ್ನಾಟಕ ರಾಜ್ಯದ ಜನರಿಗೆ ಗುರ್ತು. ಅವರು ಹೇಳ್ತಾರಲ್ಲ, ಕಪ್ಪಗಿರೋದನ್ನ ಬೆಳೆದ್ ಮಾಡೋದ್ರಲ್ಲಿ, ಬೆಳಗ್ಗೆ ಇರೋದನ್ನ ಕಪ್ಪಗ್ ಮಾಡೋದ್ರಲ್ಲಿ ಬಹಳಷ್ಟು ನಿಸ್ಸೀಮರು. ವಾಕ್ ಸ್ವಾತಂತ್ರ್ಯನೂ ಇದೆ, ಎಲ್ಲಾ ಸ್ವಾತಂತ್ರ್ಯ, ಎಲ್ಲ ತರನಾದಂತ ಸ್ವಾತಂತ್ರ್ಯ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ, ಇಡೀ ದೇಶದ ಇತಿಹಾಸದಲ್ಲಿ ಸಂವಿಧಾನಕ ಬದ್ಧತೆಯನ್ನ, ಸಂವಿಧಾನವನ್ನ ಎತ್ತಿ ಹಿಡಿಯುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷದವರು. ನಾವು ಚಕ್ರವರ್ತಿ ಸೂಲಿಬೇಲೆ ಅವರಿಂದ ಏನು ಪಾಠ ಕೇಳಬೇಕಾಗಿಲ್ಲ. ಹೌದು, ಅವರು 3 ದಿನ ಸೂಲಿಬೇಲೆ ಸುಳ್ಳಿನ ಚಕ್ರವರ್ತಿ ಅಂತೇಳಿ ಹೇಳಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ವಾಕ್ ಸ್ವಾತಂತ್ರ್ಯ ಸೇರಿ ಎಲ್ಲಾ ಸ್ವಾತಂತ್ರ್ಯ ಕಾಂಗ್ರೆಸ್ಸೇ ಕೊಟ್ಟಿದೆ. ನಾವು ಚಕ್ರವರ್ತಿ ಸೂಲಿಬೇಲೆಯಿಂದ ಪಾಠ ಕೇಳಬೇಕಾಗಿಲ್ಲ. ಉಡುಪಿ ಜಿಲ್ಲೆಗೆ ಚಕ್ರವರ್ತಿ ಸೂಲಿಬೇಲೆ ಖಂಡಿತವಾಗ್ಲೂ ಕೂಡ ಹೋಗಬಾರದು. ದೇಶದ ಭಾಷಣ ಮಾಡಬಾರದು. ಸುಳ್ಳಿನ ಭಾಷಣ ಮಾಡಿ ವಿಷ ಬೀಜವನ್ನ ಬಿತ್ತುವ ಕೆಲಸ ಬೇಡವೇ ಬೇಡ. ಉಡುಪಿಯಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸ್ಪಷ್ಟ ಉಲ್ಲೇಖ ಮಾಡಿದ್ದಾರೆ. ಚಕ್ರವರ್ತಿ ಸೂಲಿಬೇಲೆ ಅವರು ಸುಳ್ಳಿನ ಚಕ್ರವರ್ತಿಯವರು. ಅವರು ಬಾಯಿ ತೆಗೆದ್ರೆ ಅವರು ರಾಮಾಯಣ ಅಂತ ಹೇಳ್ತಾರೆ, ಭಗವದ್ಗೀತೆ ಅಂತ ಹೇಳ್ತಾರೆ, ಮಹಾಭಾರತ ಅಂತ ಹೇಳ್ತಾರೆ. ಆದ್ರೆ ಅವ್ರ ಬಾಯಿ ತೆಗೆದ್ರೆ ಅವ್ರು ಸುಳ್ಳನ್ನ ಎಷ್ಟು ಯಾವ ಪ್ರಮಾಣದಲ್ಲಿ ಮಾತನಾಡ್ತಾರಂತ ಇಡೀ ಕರ್ನಾಟಕ ರಾಜ್ಯದ ಜನರಿಗೆ ಗುರ್ತು. ಅವರು ಹೇಳ್ತಾರಲ್ಲ, ಕಪ್ಪಗಿರೋದನ್ನ ಬೆಳೆದ್ ಮಾಡೋದ್ರಲ್ಲಿ, ಬೆಳಗ್ಗೆ ಇರೋದನ್ನ ಕಪ್ಪಗ್ ಮಾಡೋದ್ರಲ್ಲಿ ಬಹಳಷ್ಟು ನಿಸ್ಸೀಮರು. ವಾಕ್ ಸ್ವಾತಂತ್ರ್ಯನೂ ಇದೆ, ಎಲ್ಲಾ ಸ್ವಾತಂತ್ರ್ಯ, ಎಲ್ಲ ತರನಾದಂತ ಸ್ವಾತಂತ್ರ್ಯ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ, ಇಡೀ ದೇಶದ ಇತಿಹಾಸದಲ್ಲಿ ಸಂವಿಧಾನಕ ಬದ್ಧತೆಯನ್ನ, ಸಂವಿಧಾನವನ್ನ ಎತ್ತಿ ಹಿಡಿಯುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷದವರು. ನಾವು ಚಕ್ರವರ್ತಿ ಸೂಲಿಬೇಲೆ ಅವರಿಂದ ಏನು ಪಾಠ ಕೇಳಬೇಕಾಗಿಲ್ಲ. ಹೌದು, ಅವರು 3 ದಿನ ಸೂಲಿಬೇಲೆ ಸುಳ್ಳಿನ ಚಕ್ರವರ್ತಿ ಅಂತೇಳಿ ಹೇಳಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ವಾಕ್ ಸ್ವಾತಂತ್ರ್ಯ ಸೇರಿ ಎಲ್ಲಾ ಸ್ವಾತಂತ್ರ್ಯ ಕಾಂಗ್ರೆಸ್ಸೇ ಕೊಟ್ಟಿದೆ. ನಾವು ಚಕ್ರವರ್ತಿ ಸೂಲಿಬೇಲೆಯಿಂದ ಪಾಠ ಕೇಳಬೇಕಾಗಿಲ್ಲ. ಉಡುಪಿ ಜಿಲ್ಲೆಗೆ ಚಕ್ರವರ್ತಿ ಸೂಲಿಬೇಲೆ ಖಂಡಿತವಾಗ್ಲೂ ಕೂಡ ಹೋಗಬಾರದು. ದೇಶದ ಭಾಷಣ ಮಾಡಬಾರದು. ಸುಳ್ಳಿನ ಭಾಷಣ ಮಾಡಿ ವಿಷ ಬೀಜವನ್ನ ಬಿತ್ತುವ ಕೆಲಸ ಬೇಡವೇ ಬೇಡ. ಉಡುಪಿಯಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸ್ಪಷ್ಟ ಉಲ್ಲೇಖ ಮಾಡಿದ್ದಾರೆ. ಚಕ್ರವರ್ತಿ ಸೂಲಿಬೇಲೆ ಅವರು ಸುಳ್ಳಿನ ಚಕ್ರವರ್ತಿಯವರು. ಅವರು ಬಾಯಿ ತೆಗೆದ್ರೆ ಅವರು ರಾಮಾಯಣ ಅಂತ ಹೇಳ್ತಾರೆ, ಭಗವದ್ಗೀತೆ ಅಂತ ಹೇಳ್ತಾರೆ, ಮಹಾಭಾರತ ಅಂತ ಹೇಳ್ತಾರೆ. ಆದ್ರೆ ಅವ್ರ ಬಾಯಿ ತೆಗೆದ್ರೆ ಅವ್ರು ಸುಳ್ಳನ್ನ ಎಷ್ಟು ಯಾವ ಪ್ರಮಾಣದಲ್ಲಿ ಮಾತನಾಡ್ತಾರಂತ ಇಡೀ ಕರ್ನಾಟಕ ರಾಜ್ಯದ ಜನರಿಗೆ ಗುರ್ತು. ಅವರು ಹೇಳ್ತಾರಲ್ಲ, ಕಪ್ಪಗಿರೋದನ್ನ ಬೆಳೆದ್ ಮಾಡೋದ್ರಲ್ಲಿ, ಬೆಳಗ್ಗೆ ಇರೋದನ್ನ ಕಪ್ಪಗ್ ಮಾಡೋದ್ರಲ್ಲಿ ಬಹಳಷ್ಟು ನಿಸ್ಸೀಮರು. ವಾಕ್ ಸ್ವಾತಂತ್ರ್ಯನೂ ಇದೆ, ಎಲ್ಲಾ ಸ್ವಾತಂತ್ರ್ಯ, ಎಲ್ಲ ತರನಾದಂತ ಸ್ವಾತಂತ್ರ್ಯ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ, ಇಡೀ ದೇಶದ
ದೇಶದ ಇತಿಹಾಸದಲ್ಲಿ ಸಂವಿಧಾನಕ ಬದ್ಧತೆಯನ್ನ ಸಂವಿಧಾನವನ್ನ ಎತ್ತಿ ಹಿಡಿಯುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷದವರು. ನಾವು ಚಕ್ರವರ್ತಿ ಸೂಲಿಬೆಲೆ ಅವರಿಂದ ಏನು ಪಾಠ ಕೇಳಬೇಕಾಗಿಲ್ಲ. ಹೌದು, ಅವರು 3 ದಿನ ಸೂಲಿಬೆಲೆ ಸುಳ್ಳಿನ ಚಕ್ರವರ್ತಿ ಅಂತೇಳಿ ಹೇಳಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ವಾಕ್ ಸ್ವಾತಂತ್ರ್ಯ ಸೇರಿ ಎಲ್ಲಾ ಸ್ವಾತಂತ್ರ್ಯ ಕಾಂಗ್ರೆಸ್ಸೇ ಕೊಟ್ಟಿದೆ. ನಾವು ಚಕ್ರವರ್ತಿ ಸೂಲಿಬೆಲೆಯಿಂದ ಪಾಠ ಕೇಳಬೇಕಾಗಿಲ್ಲ. ಉಡುಪಿ ಜಿಲ್ಲೆಗೆ ಚಕ್ರವರ್ತಿ ಸೂಲಿಬೆಲೆ ಖಂಡಿತವಾಗ್ಲೂ ಕೂಡ ಹೋಗಬಾರದು. ದೇಶದ ಭಾಷಣ ಮಾಡಬಾರದು. ಸುಳ್ಳಿನ ಭಾಷಣ ಮಾಡಿ ವಿಷ ಬೀಜವನ್ನ ಬಿತ್ತುವ ಕೆಲಸ ಬೇಡವೇ ಬೇಡ. ಉಡುಪಿಯಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸ್ಪಷ್ಟ ಉಲ್ಲೇಖ ಮಾಡಿದ್ದಾರೆ. ಚಕ್ರವರ್ತಿ ಸೂಲಿಬೆಲೆ ಅವರು ಸುಳ್ಳಿನ ಚಕ್ರವರ್ತಿಯವರು. ಅವರು ಬಾಯಿ ತೆಗೆದ್ರೆ ಅವರು ರಾಮಾಯಣ ಅಂತ ಹೇಳ್ತಾರೆ, ಭಗವದ್ಗೀತೆ ಅಂತ ಹೇಳ್ತಾರೆ, ಮಹಾಭಾರತ ಅಂತ ಹೇಳ್ತಾರೆ. ಆದ್ರೆ ಅವ್ರ ಬಾಯಿ ತೆಗೆದ್ರೆ ಅವ್ರು ಸುಳ್ಳನ್ನ ಎಷ್ಟು ಯಾವ ಪ್ರಮಾಣದಲ್ಲಿ ಮಾತನಾಡ್ತಾರಂತ ಇಡೀ ಕರ್ನಾಟಕ ರಾಜ್ಯದ ಜನರಿಗೆ ಗುರ್ತು. ಅವರು ಹೇಳ್ತಾರಲ್ಲ, ಕಪ್ಪಗಿರೋದನ್ನ ಬೆಳೆದ್ ಮಾಡೋದ್ರಲ್ಲಿ, ಬೆಳಗ್ಗೆ ಇರೋದನ್ನ ಕಪ್ಪಗ್ ಮಾಡೋದ್ರಲ್ಲಿ ಬಹಳಷ್ಟು ನಿಸ್ಸೀಮರು. ವಾಕ್ ಸ್ವಾತಂತ್ರ್ಯನೂ ಇದೆ, ಎಲ್ಲಾ ಸ್ವಾತಂತ್ರ್ಯ, ಎಲ್ಲ ತರನಾದಂತ ಸ್ವಾತಂತ್ರ್ಯ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ, ಇಡೀ ದೇಶದ ಇತಿಹಾಸದಲ್ಲಿ ಸಂವಿಧಾನಕ ಬದ್ಧತೆಯನ್ನ ಸಂವಿಧಾನವನ್ನ ಎತ್ತಿ ಹಿಡಿಯುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷದವರು. ನಾವು ಚಕ್ರವರ್ತಿ ಸೂಲಿಬೆಲೆ ಅವರಿಂದ ಏನು ಪಾಠ ಕೇಳಬೇಕಾಗಿಲ್ಲ. ಹೌದು, ಅವರು 3 ದಿನ ಸೂಲಿಬೆಲೆ ಸುಳ್ಳಿನ ಚಕ್ರವರ್ತಿ ಅಂತೇಳಿ ಹೇಳಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ವಾಕ್ ಸ್ವಾತಂತ್ರ್ಯ ಸೇರಿ ಎಲ್ಲಾ ಸ್ವಾತಂತ್ರ್ಯ ಕಾಂಗ್ರೆಸ್ಸೇ ಕೊಟ್ಟಿದೆ. ನಾವು ಚಕ್ರವರ್ತಿ ಸೂಲಿಬೆಲೆಯಿಂದ ಪಾಠ ಕೇಳಬೇಕಾಗಿಲ್ಲ. ಉಡುಪಿ ಜಿಲ್ಲೆಗೆ ಚಕ್ರವರ್ತಿ ಸೂಲಿಬೆಲೆ ಖಂಡಿತವಾಗ್ಲೂ ಕೂಡ ಹೋಗಬಾರದು. ದೇಶದ ಭಾಷಣ ಮಾಡಬಾರದು. ಸುಳ್ಳಿನ ಭಾಷಣ ಮಾಡಿ ವಿಷ ಬೀಜವನ್ನ ಬಿತ್ತುವ ಕೆಲಸ ಬೇಡವೇ ಬೇಡ. ಉಡುಪಿಯಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸ್ಪಷ್ಟ ಉಲ್ಲೇಖ ಮಾಡಿದ್ದಾರೆ. ಚಕ್ರವರ್ತಿ ಸೂಲಿಬೆಲೆ ಅವರು ಸುಳ್ಳಿನ ಚಕ್ರವರ್ತಿಯವರು. ಅವರು ಬಾಯಿ ತೆಗೆದ್ರೆ ಅವರು ರಾಮಾಯಣ ಅಂತ ಹೇಳ್ತಾರೆ, ಭಗವದ್ಗೀತೆ ಅಂತ ಹೇಳ್ತಾರೆ, ಮಹಾಭಾರತ ಅಂತ ಹೇಳ್ತಾರೆ. ಆದ್ರೆ ಅವ್ರ ಬಾಯಿ ತೆಗೆದ್ರೆ ಅವ್ರು ಸುಳ್ಳನ್ನ ಎಷ್ಟು ಯಾವ ಪ್ರಮಾಣದಲ್ಲಿ ಮಾತನಾಡ್ತಾರಂತ ಇಡೀ ಕರ್ನಾಟಕ ರಾಜ್ಯದ ಜನರಿಗೆ ಗುರ್ತು. ಅವರು ಹೇಳ್ತಾರಲ್ಲ, ಕಪ್ಪಗಿರೋದನ್ನ ಬೆಳೆದ್ ಮಾಡೋದ್ರಲ್ಲಿ, ಬೆಳಗ್ಗೆ ಇರೋದನ್ನ ಕಪ್ಪಗ್ ಮಾಡೋದ್ರಲ್ಲಿ ಬಹಳಷ್ಟು ನಿಸ್ಸೀಮರು. ವಾಕ್ ಸ್ವಾತಂತ್ರ್ಯನೂ ಇದೆ, ಎಲ್ಲಾ ಸ್ವಾತಂತ್ರ್ಯ, ಎಲ್ಲ ತರನಾದಂತ ಸ್ವಾತಂತ್ರ್ಯ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ, ಇಡೀ ದೇಶದ ಇತಿಹಾಸದಲ್ಲಿ ಸಂವಿಧಾನಕ ಬದ್ಧತೆಯನ್ನ ಸಂವಿಧಾನವನ್ನ ಎತ್ತಿ ಹಿಡಿಯುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷದವರು. ನಾವು ಚಕ್ರವರ್ತಿ ಸೂಲಿಬೆಲೆ ಅವರಿಂದ ಏನು ಪಾಠ ಕೇಳಬೇಕಾಗಿಲ್ಲ. ಹೌದು, ಅವರು 3 ದಿನ ಸೂಲಿಬೆಲೆ ಸುಳ್ಳಿನ ಚಕ್ರವರ್ತಿ ಅಂತೇಳಿ ಹೇಳಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ವಾಕ್ ಸ್ವಾತಂತ್ರ್ಯ ಸೇರಿ ಎಲ್ಲಾ ಸ್ವಾತಂತ್ರ್ಯ ಕಾಂಗ್ರೆಸ್ಸೇ ಕೊಟ್ಟಿದೆ. ನಾವು ಚಕ್ರವರ್ತಿ ಸೂಲಿಬೆಲೆಯಿಂದ ಪಾಠ ಕೇಳಬೇಕಾಗಿಲ್ಲ. ಉಡುಪಿ ಜಿಲ್ಲೆಗೆ ಚಕ್ರವರ್ತಿ ಸೂಲಿಬೆಲೆ ಖಂಡಿತವಾಗ್ಲೂ ಕೂಡ ಹೋಗಬಾರದು. ದೇಶದ ಭಾಷಣ ಮಾಡಬಾರದು. ಸುಳ್ಳಿನ ಭಾಷಣ ಮಾಡಿ ವಿಷ ಬೀಜವನ್ನ ಬಿತ್ತುವ ಕೆಲಸ ಬೇಡವೇ ಬೇಡ. ಉಡುಪಿಯಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸ್ಪಷ್ಟ ಉಲ್ಲೇಖ ಮಾಡಿದ್ದಾರೆ. ಚಕ್ರವರ್ತಿ ಸೂಲಿಬೆಲೆ ಅವರು ಸುಳ್ಳಿನ ಚಕ್ರವರ್ತಿಯವರು. ಅವರು ಬಾಯಿ ತೆಗೆದ್ರೆ ಅವರು ರಾಮಾಯಣ ಅಂತ ಹೇಳ್ತಾರೆ, ಭಗವದ್ಗೀತೆ ಅಂತ ಹೇಳ್ತಾರೆ, ಮಹಾಭಾರತ ಅಂತ ಹೇಳ್ತಾರೆ. ಆದ್ರೆ ಅವ್ರ ಬಾಯಿ ತೆಗೆದ್ರೆ ಅವ್ರು ಸುಳ್ಳನ್ನ ಎಷ್ಟು ಯಾವ ಪ್ರಮಾಣದಲ್ಲಿ ಮಾತನಾಡ್ತಾರಂತ ಇಡೀ ಕರ್ನಾಟಕ ರಾಜ್ಯದ ಜನರಿಗೆ ಗುರ್ತು. ಅವರು ಹೇಳ್ತಾರಲ್ಲ, ಕಪ್ಪಗಿರೋದನ್ನ ಬೆಳೆದ್ ಮಾಡೋದ್ರಲ್ಲಿ, ಬೆಳಗ್ಗೆ ಇರೋದನ್ನ ಕಪ್ಪಗ್ ಮಾಡೋದ್ರಲ್ಲಿ ಬಹಳಷ್ಟು ನಿಸ್ಸೀಮರು. ವಾಕ್ ಸ್ವಾತಂತ್ರ್ಯನೂ ಇದೆ, ಎಲ್ಲಾ ಸ್ವಾತಂತ್ರ್ಯ, ಎಲ್ಲ ತರನಾದಂತ ಸ್ವಾತಂತ್ರ್ಯ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ, ಇಡೀ ದೇಶದ ಇತಿಹಾಸದಲ್ಲಿ ಸಂವಿಧಾನಕ ಬದ್ಧತೆಯನ್ನ ಸಂವಿಧಾನವನ್ನ ಎತ್ತಿ ಹಿಡಿಯುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷದವರು. ನಾವು ಚಕ್ರವರ್ತಿ ಸೂಲಿಬೆಲೆ ಅವರಿಂದ ಏನು ಪಾಠ ಕೇಳಬೇಕಾಗಿಲ್ಲ. ಹೌದು, ಅವರು 3 ದಿನ ಸೂಲಿಬೆಲೆ ಸುಳ್ಳಿನ ಚಕ್ರವರ್ತಿ ಅಂತೇಳಿ ಹೇಳಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ವಾಕ್ ಸ್ವಾತಂತ್ರ್ಯ ಸೇರಿ ಎಲ್ಲಾ ಸ್ವಾತಂತ್ರ್ಯ ಕಾಂಗ್ರೆಸ್ಸೇ ಕೊಟ್ಟಿದೆ. ನಾವು ಚಕ್ರವರ್ತಿ ಸೂಲಿಬೆಲೆಯಿಂದ ಪಾಠ ಕೇಳಬೇಕಾಗಿಲ್ಲ. ಉಡುಪಿ ಜಿಲ್ಲೆಗೆ ಚಕ್ರವರ್ತಿ ಸೂಲಿಬೆಲೆ ಖಂಡಿತವಾಗ್ಲೂ ಕೂಡ ಹೋಗಬಾರದು. ದೇಶದ ಭಾಷಣ ಮಾಡಬಾರದು. ಸುಳ್ಳಿನ ಭಾಷಣ ಮಾಡಿ ವಿಷ ಬೀಜವನ್ನ ಬಿತ್ತುವ ಕೆಲಸ ಬೇಡವೇ ಬೇಡ. ಉಡುಪಿಯಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸ್ಪಷ್ಟ ಉಲ್ಲೇಖ ಮಾಡಿದ್ದಾರೆ. ಚಕ್ರವರ್ತಿ ಸೂಲಿಬೆಲೆ ಅವರು ಸುಳ್ಳಿನ ಚಕ್ರವರ್ತಿಯವರು.
ಅವ್ರ ಬಾಯಿ ತೆಗೆದ್ರೆ ಅವರು ರಾಮಾಯಣ ಅಂತ ಹೇಳ್ತಾರೆ, ಭಗವದ್ಗೀತೆ ಅಂತ ಹೇಳ್ತಾರೆ, ಮಹಾಭಾರತ ಅಂತ ಹೇಳ್ತಾರೆ. ಆದ್ರೆ ಅವ್ರ ಬಾಯಿ ತೆಗೆದ್ರೆ ಅವ್ರ ಸುಳ್ಳನ್ನೇ ಎಷ್ಟು ಯಾವ ಪ್ರಮಾಣದಲ್ಲಿ ಮಾತನಾಡ್ತಾರಂತ ಇಡೀ ಕರ್ನಾಟಕ ರಾಜ್ಯದ ಜನರಿಗೆ ಗುರ್ತು. ಅವರು ಹೇಳ್ತಾರಲ್ಲ, ಕಪ್ಪಗಿರೋದನ್ನ ಬೆಳೆದ್ ಮಾಡೋದ್ರಲ್ಲಿ, ಬೆಳಗ್ಗೆ ಇರೋದನ್ನ ಕಪ್ಪಗೆ ಮಾಡೋದ್ರಲ್ಲಿ ಬಹಳಷ್ಟು ನಿಸ್ಸೀಮರು. ವಾಕ್ ಸ್ವಾತಂತ್ರ್ಯನೂ ಇದೆ, ಎಲ್ಲಾ ಸ್ವಾತಂತ್ರ್ಯ, ಎಲ್ಲ ತರನಾದಂತ ಸ್ವಾತಂತ್ರ್ಯ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ, ಇಡೀ ದೇಶದ ಇತಿಹಾಸದಲ್ಲಿ ಸಂವಿಧಾನಕ ಬದ್ಧತೆಯನ್ನ, ಸಂವಿಧಾನವನ್ನ ಎತ್ತಿ ಹಿಡಿಯುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷದವರು. ನಾವು ಚಕ್ರವರ್ತಿ ಸೂಲಿಬೆಲೆ ಅವರಿಂದ ಏನು ಪಾಠ ಕೇಳಬೇಕಾಗಿಲ್ಲ. ಹೌದು, ಅವರು 3 ದಿನ